ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಮಾಜ ಕಲ್ಯಾಣ ಖಾತೆಗಾಗಿ ಸಚಿವ ಶಿವರಾಜ್ ತಂಗಡಗಿ ಲಾಬಿಯನ್ನು ನಡೆಸಿದ್ದಾರೆ. ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ದಾರೆ. ತಮಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಚಿವ ಸ್ಥಾನ ನೀಡಿದ್ದಕ್ಕೆ ಧನ್ಯವಾದವನ್ನ ತಿಳಿಸಿ ಖಾತೆಗೆ ಮನವಿ ಕೂಡ ಮಾಡಲಾಗಿರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆಗಾಗಿ ಶಿವರಾಜ್ ತಂಗಡಿ ಅವರು ಹೈಕಮಾಂಡ್ ಮಟ್ಟದಲ್ಲಿ ಡೈರೆಕ್ಟ್ ಟು ಡೈರೆಕ್ಟ್ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಒಂದು ಉತ್ತಮವಾದಂತಹ ಒಂದು ಜವಾಬ್ದಾರಿತವಾದಂತಹ ನಾವು ನಡೆಸ್ಕೊಂಡು ಬಂದಿದ್ದೀನಿ. ಆ ನಿಟ್ಟಿನಲ್ಲಿ ನಾನು ಕೇಳ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಈ ಮನವಿ ಮುಖಾಂತರ ಹೇಳಿದ್ದಾರೆ. ಎಸ್ ಬಸವರಾಜ್, ಮಾಹಿತಿಯನ್ನು ಕೊಡ್ತಾ ಇದ್ರಿ. ಒಂದ್ ಕಡೆಗೆ ಈಗ ಶಿವರಾಜ್ ತಂಗಡಿ ಅವರು ಡೈರೆಕ್ಟ್ ಆಗಿ ಹೈಕಮಾಂಡ್ ಅವರ ಬಳಿನೇ ಈಗ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು ಅಂತ ಮಾಹಿತಿ ಕೊಡ್ತಾ ಇದ್ರಿ. ವೀರೇಶ್, ಬಹಳ ಪ್ರಮುಖವಾಗಿ ಸಮಾಜ ಎಸ್ ಮತ್ತೆ ಅವರನ್ನ ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತೀವಿ. ಎಸ್, ಕಾಂಗ್ರೆಸ್ನಲ್ಲಿ ಇದೀಗ ಒಂದ್ ಕಡೆಗೆ ಅಸಮಾಧಾನದ ಜ್ವಾಲೆ ಯಾವ ರೀತಿಯಾಗಿ ಸ್ಫೋಟವಾಗ್ತಾ ಇದೆ ಅಂತಂದ್ರೆ, ಒಂದ್ ಕಡೆಗೆ ಸಚಿವ ಸಂಪುಟದ ಒಂದು ವಿಸ್ತರಣೆ ಸಮಸ್ಯೆ ಆಗ್ತಾ ಇತ್ತು. ಇನ್ನು ಆ ಸಮಸ್ಯೆ ಬಗೆಹರಿದ ನಂತರದಲ್ಲಿ ಯಾವ ಒಂದು ನಾಯಕರಿಗೆ ಸೂಕ್ತವಾದಂತಹ ಒಂದು ಸ್ಥಾನಮಾನ ಕೊಡಬೇಕು, ಖಾತೆ ಹಂಚಿಕೆ ಈ ಜಟಾಪಟಿ ದೆಹಲಿ ಮಟ್ಟಕ್ಕೂ ಕೂಡ ತಲುಪಿದೆ. ಮತ್ತೊಂದು ಕಡೆಗೆ ಹಿರಿಯ ನಾಯಕರು ಇದಕ್ಕೆ ಬಿಗಿಪಟ್ಟನ್ನು ಹಿಡಿದಿದ್ದಾರೆ, ನಮಗೆ ಕೊಡಿ ಅಂತಕ್ಕಂಥದ್ದು. ಹಾಗೆ ನೋಡೋಣ ಇವತ್ತಿನ ಚರ್ಚೆಗಳು ನಾಳೆ ಯಾವ ರೀತಿಯಾಗಿ ಫಲಿತಾಂಶವನ್ನು ಕೊಡುತ್ತೆ ಅಂತಕ್ಕಂಥದ್ದು.